ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಮೌನ ಮತ್ತು ಮಾತು ಎನ್ನುವ ವಿಚಾರವನ್ನು ಇಟ್ಟುಕೊಂಡು ಮಾತನಾಡೋದಕ್ಕೆ ಬಂದಿದ್ದೇನೆ. ಮೌನ ಎಷ್ಟು ಮುಖ್ಯ, ಮಾತು ಎಷ್ಟು ಮುಖ್ಯ ಅನ್ನೋದನ್ನ ನೋಡ್ತಾ ಹೋಗೋಣ. ನಾವು ಎಲ್ಲಿ ಮೌನವಾಗಿರಬೇಕು, ಎಲ್ಲಿ ಮಾತನ್ನ ಆಡಬೇಕು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಮೌನವಾಗಿರುವ ಕಡೆ ಮಾತನಾಡುವುದು, ಮಾತನಾಡುವ ಕಡೆ ಮೌನವಾಗಿರುವುದು ಒಳ್ಳೆಯದಲ್ಲ. ಇದನ್ನ ನೋಡ್ತಾ ಬರೋಣ. ಆದ್ರೆ ಅದಕ್ಕೂ ಮುಂಚೆ ಕೆಲವು ಕೋಟ್ಸ್ ಅನ್ನ ಓದ್ತೀನಿ. ನಾನು ಸುಮ್ಮನೆ ಸರ್ಚ್ ಮಾಡ್ತಾ ಇದ್ದೆ, ನನಗೆ ಕೆಲವು ಕೋಟ್ಗಳು ಸಿಕ್ಕಿದ್ವು. We have 2 ears and 1 mouth, therefore we should listen twice as much as we speak. ನಮಗೆ 2 ಕಿವಿ ಮತ್ತೆ 1 ಬಾಯಿ ಇದೆ, ಹಾಗಾಗಿ ನಾವು ಮಾತನಾಡುವುದಕ್ಕಿಂತ 2 ಪಟ್ಟು ಜಾಸ್ತಿ ಕೇಳಿಸ್ಕೋಬೇಕು ಅಂತ. ಕಿವಿ 2 ಇದೆ, ಬಾಯಿ 1 ಇದೆ. ಅಂದ್ರೆ ಒಂದ್ಸಲಿ ಮಾತಾಡ್ತೀವಿ ಅಂದ್ರೆ 2 ಸಲ ಕೇಳ್ಕೋಬೇಕು ಅನ್ನೋ ಅರ್ಥದಲ್ಲಿ, ಅಂದ್ರೆ ನಾವು ಹೆಚ್ಚು ಕೇಳುಗರಾಗಿ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳುತ್ತೆ. ನಾವು ಎಷ್ಟೋ ಸಲ ನೋಡಿ, ನಮ್ಮ ವಿಚಾರವನ್ನ ಮಂಡನೆ ಮಾಡೋದಕ್ಕೆ ನೋಡ್ತೇವೆ ವಿನಃ ಬೇರೆಯವರು ಏನು ಹೇಳ್ತಾ ಇದ್ದಾರೆ, ಅವರ ವಿಚಾರಧಾರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ನಮ್ದಷ್ಟು ನಾವು ಹೇಳ್ತಾ ಬಂದ್ಬಿಡ್ತೇವೆ. ಅದು ಆಗ್ಬಾರ್ದು ಅನ್ನೋದು. ಮತ್ತೆ ಯಾವ್ದಿದೆ ನೋಡೋಣ. ಝೀನೋ ಅವರು ಹೇಳಿದ್ದು, ಇಟ್ ಈಸ್ ಬೆಟರ್ ಐದರ್ ಟು ಬಿ ಸೈಲೆಂಟ್ ಆರ್ ಟು ಸೇ ಥಿಂಗ್ಸ್ ಆಫ್ ಮೋರ್ ವ್ಯಾಲ್ಯೂ ದೆನ್ ಸೈಲೆನ್ಸ್. ಪೈಥಾಗೊರಸ್ ಹೇಳಿದ್ದು. ಮೌನವಾಗಿರುವುದು ಒಳ್ಳೆಯದು ಅಥವಾ ಮೌನವಾಗಿರೋದಕ್ಕಿಂತ ಹೆಚ್ಚು ಮೌಲ್ಯ ಇರೋದನ್ನ ಮಾತನಾಡಬೇಕು ಅಂತ. ಡೋಂಟ್ ಸೇ ಎ ಲಿಟಲ್ ಇನ್ ಮೆನಿ ವರ್ಡ್ಸ್ ಬಟ್ ಎ ಗ್ರೇಟ್ ಡೀಲ್ ಇನ್ ಎ ಫ್ಯೂ. ಅಂದ್ರೆ ತುಂಬಾ ಚಿಕ್ಕದಾದನ್ನ ಹೆಚ್ಚು ವಾಕ್ಯಗಳಲ್ಲಿ ಹೇಳಬೇಡಿ, ಕಡಿಮೆ ವಾಕ್ಯದಲ್ಲಿ ಹೆಚ್ಚಿನದನ್ನ ಹೇಳಿ ಅಂತ. ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಬೇಕು ಅಂತಾರಲ್ಲ, ಅದು. ನಾವು ಯಾವುದೋ ಒಂದು ಸಣ್ಣ ವಿಚಾರವನ್ನು ಅರ್ಧ ಗಂಟೆ ತೆಗೆದುಕೊಂಡು ಹೇಳೋ ಅವಶ್ಯಕತೆ ಇಲ್ಲ ಅಂತ. ಒಂದು 5 ನಿಮಿಷದಲ್ಲಿ ಹೇಳಿ ಮುಗಿಸೋದನ್ನ 5 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡಿ. ಅದಕ್ಕೆ ಪೀಟಿಗೆ 15 ನಿಮಿಷ 20 ನಿಮಿಷ ತಗೋಬೇಡಿ ಅಂತ ಅದನ್ನ ಅವ್ರು ಹೇಳಿದ್ದಾರೆ. ಬಿ ಸೈಲೆಂಟ್ ಆಸ್ ಟು ಸರ್ವಿಸಸ್ ಯು ಹ್ಯಾವ್ ರೆಂಡರ್ಡ್ ಬಟ್ ಸ್ಪೀಕ್ ಆಫ್ ಫೇವರ್ಸ್ ಯು ಹ್ಯಾವ್ ರಿಸೀವ್ಡ್. ಅಂದ್ರೆ ಏನಿದು? ಬಿ ಸೈಲೆಂಟ್ ಟು ಸರ್ವಿಸಸ್ ಯು ಹ್ಯಾವ್ ರೆಂಡರ್ಡ್ ಬಟ್ ಸ್ಪೀಕ್ ಆಫ್ ಫೇವರ್ಸ್ ಯು ಹ್ಯಾವ್ ರಿಸೀವ್ಡ್. ಎಪಿಕ್ಟಿಟಸ್ ಅವರು ಹೇಳಿದ್ದು. ಅಂದ್ರೆ ಬಿ ಸೈಲೆಂಟ್ ಅಂದ್ರೆ ಯಾವುದರಲ್ಲಿ ಯಾವುದನ್ನ ನಾವು ಹೇಳಬಾರ್ದು ಅಂದ್ರೆ, ನಾವು ಯಾರಿಗೆ ಸಹಾಯವನ್ನ ಮಾಡಿರ್ತೇವೆ ಅಥವಾ ಸರ್ವಿಸ್ ಅನ್ನ ಕೊಟ್ಟಿರ್ತೇವೆ ಅದನ್ನ ಹೇಳ್ಬೇಡಿ. ನಮಗೆ ಯಾರು ಸಹಾಯ ಮಾಡಿದ್ದಾರೆ ಅದನ್ನ ಹೇಳಿ ಅಂತ. ನಾವು ಎಷ್ಟೋ ಸಲ ನೋಡಿ, ನಾನು ಅವನಿಗೆ ಹಂಗೆ ಮಾಡಿದೆ, ಅವ್ರಿಗೆ ಆ ರೀತಿ ಸಹಾಯ ಮಾಡಿದೆ, ಇವ್ರಿಗೆ ಈ ರೀತಿ ಸಹಾಯ ಮಾಡಿದೆ, ಈಗ ಅವ್ರು ನನ್ನ ಮಾತಾಡ್ಸೋದೇ ಇಲ್ಲ, ಆ ರೀತಿಯಾಗಿ ಏನೋ ಒಂದು ಮಾತನ್ನು ಹೇಳ್ತಾ ಇರ್ತೇವೆ. ಅದು ಆಗ್ಬಾರ್ದು. ಆದ್ರೆ ನಮಗೆ ಯಾರು ಸಹಾಯ ಮಾಡಿದ್ದಾರೆ ಅದನ್ನ ನಾವು ಹೇಳೋದೇ ಇಲ್ಲ. ನಾನು ಅವರಿಂದ ಈ ರೀತಿ ಸಹಾಯ ಪಡ್ಕೊಂಡೆ, ನನಗೆ ಇವ್ರು ಸಹಾಯ ಮಾಡಿದ್ರು, ಅವ್ರು ಸಹಾಯ ಮಾಡಿದ್ರು, ಅದನ್ನ ನಾವು ಹೇಳೋದೇ ಇಲ್ಲ. ಆದ್ರೆ ನಾನು ಯಾರ್ಯಾರಿಗೆ ಸಹಾಯ ಮಾಡಿದೆ ಅದನ್ನ ನಾವು ಹೇಳ್ತಾ ಬರ್ತೇವೆ. ಅದು ಆಗ್ಬಾರ್ದು. ನೀವು ಯಾರ್ಯಾರಿಗೆ ಸಹಾಯ ಮಾಡಿದ್ದೀರಾ ಅದನ್ನ ಹೇಳಬೇಡಿ, ನಿಮಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅದನ್ನ ಹೇಳಿ ಅಂತ ಹೇಳ್ತಾ ಇದ್ದೇವೆ. ಸೈಲೆನ್ಸ್ ಈಸ್ ಸೇಫರ್ ದ್ಯಾನ್ ಸ್ಪೀಚ್. ಎಪಿಕ್ಟಿಟಸ್ ಅವರೇ ಹೇಳಿದ್ದದು. ಇನ್ನು ಹಲವಾರು ಕೋರ್ಸ್ಗಳು, ತುಂಬಾ ಕೋರ್ಸ್ಗಳು ನಿಮಗೆ ಸಿಗುತ್ತೆ. ನೀವು ಅದನ್ನ ನೋಡ್ತಾ ಸರ್ಚ್ ಮಾಡ್ತಾ ಹೋದರೆ ಸಾಕಷ್ಟು ಸಿಗುತ್ತೆ. ಅದು ಇರಲಿ. ಈಗ ನಾವು ಮೌನ ಮತ್ತು ಮಾತಿನ ಬಗ್ಗೆ ಈ ಕೋರ್ಸ್ ಅನ್ನೆಲ್ಲ ನೋಡಿದ್ವಿ. ಈಗ ನಾವು ಒಂದು ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗೋಣ. ನಾವು ಮಾತನ್ನು ಜಾಸ್ತಿ ಆಡ್ತಾ ಇದ್ದೇವಾ, ಕೇಳಿಸಿಕೊಳ್ಳೋದನ್ನ ಕಡಿಮೆ ಮಾಡ್ತಾ ಇದ್ದೇವಾ ಅನ್ನೋದನ್ನ ನಾವು ಯಾವತ್ತೂ ಯೋಚನೆ ಮಾಡ್ತಾ ಇರಬೇಕು. ಮಾತನ್ನ ನಾವು ಯಾವತ್ತೂ ಕೂಡ ಅಗತ್ಯಕ್ಕಿಂತ ಹೆಚ್ಚಾಗಿ ಆಡಬಾರ್ದು. ಸುಮ್ಮನೆ ಸಲಹೆ ಕೊಡೋದು, ಸುಮ್ಮನೆ ಮಾತಾಡೋದು ಅದನ್ನ ಮಾಡಬಾರ್ದು. ಸಲಹೆ ಬೇಕಾದವರಿಗೆ ಸಲಹೆ ಕೊಡಿ, ಅವ್ರು ಕೇಳ್ತಾರೆ, ಅವರಿಗೆ ಸಲಹೆಯನ್ನ ಕೊಡಿ. ಆದರೆ ಸುಮ್ಮನೆ ಯಾರಿಗೂ ಹೋಗಿ ನಾವು ಸಲಹೆಯನ್ನ ಕೊಡೋದಾಗ್ಲಿ ಅದನ್ನೆಲ್ಲ ಮಾಡಬಾರ್ದು. ಆಮೇಲೆ ಮೌನವಾಗಿರೋದು. ಆ ಮೌನವಾಗಿರೋದು ನಿಮ್ಮ ಆಂತರಿಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಮೌನವಾಗಿದ್ದಾನೆ ಅಂದ್ರೆ ಅವನು ವೀಕ್ ಆಗಿದ್ದಾನೆ ಅನ್ನೋದನ್ನ ನಾವು ಅನ್ಕೋಬಾರ್ದು. ಅದು ನಮ್ಮ ಆಂತರಿಕ ಶಕ್ತಿಯನ್ನ ಜಾಸ್ತಿ ಮಾಡ್ತಾ ಬರುತ್ತೆ. ಸ್ಟಾಯಿಕ್ ಅಟಿಟ್ಯೂಡ್ ಇಟ್ಕೊಳ್ಳೋದು ಬಹಳ ಮುಖ್ಯ. ಇದು ನೋಡಿ, ಮಾತನಾಡೋದು ಕೂಡ, ನಾವು ಅತಿ ಮೌನವೂ ಕೂಡ ಒಳ್ಳೇದಲ್ಲ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕಾಗತ್ತೆ, ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕಾಗತ್ತೆ.
ಅದು ಜಾಸ್ತಿ ಆಗಬಾರ್ದು. ಈಗ ಯಾರೊಬ್ರು ನಿಮಗೆ ಎಲ್ಲೋ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ, ನಿಮಗೆ ಪರಿಚಯದವ್ರು ಕಾಣ್ತಾರೆ, ಅವ್ರು ಹಿಂಗೆ ನಗ್ತಾರೆ, ಮಾತಾಡಿಸ್ತಾರೆ, ಹೋಗ್ತಾರೆ, ನೀವು ಮೌನವಾಗಿದ್ಬಿಟ್ರೆ ಅದು ಅಲ್ಲ, ಸರಿಯಾದ ವಿಧಾನ ಅಲ್ಲ. ಅಲ್ಲಿ ನೀವು ಸೌಜನ್ಯಯುತವಾಗಿ ಎಷ್ಟು ಬೇಕೋ ಅಷ್ಟು ಮಾತನ್ನ ಆಡಬೇಕಾಗತ್ತೆ. ಆದರೆ ಅದು ಜಾಸ್ತಿ ಆಗಬಾರ್ದು ಅನ್ನೋದಷ್ಟೇ ಈ ವಿಡಿಯೋನ ಉದ್ದೇಶ. ಎಷ್ಟು ಬೇಕೋ ಅಷ್ಟರಲ್ಲೇ ಇರಬೇಕು. ಅದು ಇನ್ನೊಬ್ಬರಿಗೆ ಇರಿಟೇಟ್ ಆಗುವಷ್ಟು ಆಗಬಾರ್ದು. ಎಷ್ಟೋ ಸಲ ಈ ಮೌನವಾಗಿರೋರನ್ನ ಕೆಣಕೋರು ಜಾಸ್ತಿ. ಅಂದ್ರೆ ಅವ್ರನ್ನ ಅವರ ಸಹನೆಯನ್ನ ಟೆಸ್ಟ್ ಮಾಡೋದು, ಪರೀಕ್ಷಿಸುವುದು. ಎಲ್ಲರ ಸಹನೆಗೂ ಕೂಡ ಒಂದು ಮಿತಿ ಅನ್ನೋದು ಇರುತ್ತೆ. ಆ ಮಿತಿ ಒಂದ್ಸಲ ಮುಟ್ಟಿದ ತಕ್ಷಣ ಅವರಿಗೆ ತಾಳ್ಮೆಯನ್ನು ಕಳೆದುಕೊಂಡು ಅವರು ಸಿಟ್ಟಾಗಿ ಮಾತಾಡ್ಬಿಡ್ತಾರೆ. ಆ ರೀತಿಯದ್ದು ಆಗುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ಮಿತಿ ಇರುತ್ತೆ. ಹಾಗಾಗಿ ಯಾರೊಬ್ಬ ವ್ಯಕ್ತಿ ಮೌನವಾಗಿದ್ದಾನೆ ಅಂದ್ರೆ ಅವನನ್ನ ಹೆಚ್ಚು ಕೆಣಕೋದಾಗ್ಲಿ ಅಥವಾ ಅವನು ತುಂಬಾ ವೀಕ್ ಅನ್ಕೊಳ್ಳೋದಕ್ಕಾಗ್ಲಿ ನಾವು ಹೋಗ್ಬಾರ್ದು. ಯಾವತ್ತೂ ಕೂಡ ನಾನು ಹೇಳಿದಂತೆ ಮೌನ ನಮ್ಮ ಆಂತರಿಕ ಶಕ್ತಿಯನ್ನ ಜಾಸ್ತಿ ಪಡಿಸ್ತಾ ಹೋಗುತ್ತೆ. ಎಷ್ಟೋ ಸಲ ನಾವು ಹೆಚ್ಚು ಮಾತಾಡೋದ್ರಿಂದನೇ ನಾವು ಸಮಸ್ಯೆಯನ್ನ ಸೃಷ್ಟಿಸ್ಕೊಳ್ತಾ ಇರ್ತೇವೆ. ಇನ್ನೊಬ್ಬರ ಬಗ್ಗೆ ಮಾತನಾಡೋದು, ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಮಾತನಾಡ್ತಾ ಹೋಗೋದು, ಅವ್ರು ಹಂಗೆ ಇವ್ರು ಹಿಂಗೆ, ಅವರು ಇವ್ರನ್ನ ಲವ್ ಮಾಡ್ತಾ ಇದ್ದಾರೆ, ಈ ರೀತಿಯಾದದ್ದನ್ನೆಲ್ಲ ನಾವು ಮಾತಾಡ್ತಾ ಇರ್ತೇವೆ. ನಾವು ಅದನ್ನೆಲ್ಲ ಬಿಟ್ಟು ಯಾವುದು ಅವಶ್ಯಕತೆ ಇದೆ ಅದನ್ನು ಮಾತ್ರ ಮಾತಾಡ್ತಾ ಹೋದ್ರೆ ಬಹಳ ಒಳ್ಳೆಯದಾಗ್ತಾ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಹಾಗಾಗಿ ಮೌನಕ್ಕೆ ಯಾವತ್ತೂ ಕೂಡ ಅದರದ್ದೇ ಆದ ಬೆಲೆ ಇದೆ. ಎಲ್ಲಿ ಮೌನವಾಗಿರಬೇಕೋ ಅಲ್ಲಿ ಮೌನವಾಗಿರಬೇಕು, ಎಲ್ಲಿ ಮಾತನಾಡಬೇಕೋ ಅಷ್ಟು ಅಗತ್ಯವಿರೋಷ್ಟು ಮಾತನ್ನ ಆಡಬೇಕು. ಹಾಗಾಗಿ ಮೌನವೂ ಮುಖ್ಯ, ಮಾತೂ ಮುಖ್ಯ. ಮೌನ ಮತ್ತು ಮಾತಿನ ನಡುವೆ ಒಂದು ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳೋದು ಬಹಳ ಮುಖ್ಯವಾಗಿ ಇರುತ್ತೆ. ನೀವು ಆ ಕ್ವೈಟ್ ಆಗಿರೋದಿದೆಯಲ್ಲ ಅದು ಬಹಳ ಮುಖ್ಯ. ನೋಡಿ, ಇನ್ನೊಬ್ರು ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ಯಾವ ರೀತಿಯಲ್ಲಾದ್ರೂ ಬರಲಿ ನಿಮ್ಮ ಹತ್ರ, ಅವ್ರು ಸಿಟ್ಟಾಗಿ ಬಂದಿದ್ದಾರಾ ಅಥವಾ ಮೌನವಾಗಿ ಅಂದ್ರೆ ಕಡಿಮೆ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರಾ ಅಥವಾ ಆವೇಶಯುತವಾಗಿ ಮಾತಾಡ್ತಾ ಇದ್ದಾರಾ, ಯಾವುದೇ ಯುತವಾಗಿ ಬರಲಿ, ಆದರೆ ನಿಮ್ಮಿಂದ ಮಾತ್ರ ಒಂದೇ ರೀತಿಯಲ್ಲಿ ಮಾತು ಹೋಗಲಿ. ನೀವು ಆವೇಶಕ್ಕೆ ಒಳಗಾಗದೆ ಸಮಚಿತ್ತದಿಂದ ಮಾತನಾಡಿದಾಗ ಅದಕ್ಕೆ ಒಂದು ಮೌಲ್ಯ ಇರುತ್ತೆ. ಅವನು ಎದುರುಗಡೆ ವ್ಯಕ್ತಿ ಎಷ್ಟೇ ಆವೇಶದಿಂದ ಬರಲಿ, ಎಷ್ಟೇ ಸಿಟ್ಟಿನಿಂದ ಬರಲಿ, ನೀವು ನಿಮ್ಮ ಕೂಲನ್ನು ಕಳೆದುಕೊಳ್ಳದೆ ಸಮಚಿತ್ತದಿಂದ ಮಾತನಾಡಿದಾಗ ಅವಾಗ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಗೂ ಕೂಡ ಒಂದು ರೀತಿಯಲ್ಲಿ ಆವೇಶ ಕಡಿಮೆ ಆಗ್ಬೋದು ಅಥವಾ ಹೆಚ್ಚು ಆಗ್ಬೋದು. ಇವನೇನು ನಾನು ಇಷ್ಟು ಸಿಟ್ಟು ಮಾಡ್ಕೊಂಡ್ರೆ ಇವರೇನೋ ಮಾಡ್ಕೊಳ್ಳೋದಿಲ್ವಲ್ಲ ಅಂತ. ಆದರೆ ಆ ರೀತಿಯಲ್ಲಿ ನೀವು ಏನಾಗುತ್ತೆ, ನೀವು ಆವೇಶಕ್ಕೆ ಒಳಗಾಗದೆ ಮಾತಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಸಿಟ್ಟಿನಲ್ಲಿ ನೀವು ಏನನ್ನಾದ್ರೂ ಮಾತಾಡ್ಬಿಡ್ತೀರಾ. ಅದಾಗಲ್ಲ. ಯಾವುದು ನಿಜವಾಗ್ಲೂ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಿಧಾನವಾಗಿ ಕೇಳಿಸ್ಕೊಂಡು, ಅವ್ರು ಎಷ್ಟೇ ಆವೇಶದಿಂದ ಬಂದರೂ ಕೂಡ ಇದು ಬಹಳ ಮುಖ್ಯವಾದ ವಿಚಾರ. ಅವ್ರು ಎಷ್ಟೇ ಆವೇಶದಿಂದ ಬರಲಿ, ಮಾತನಾಡಲಿ, ಅದನ್ನು ನಿಧಾನವಾಗಿ ಕೇಳಿಸ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಅವರ ಸಿಟ್ಟಿಗೆ ಕಾರಣ ಏನು ಅಂತಲೂ ಅರ್ಥ ಮಾಡ್ಕೊಳ್ಳಿ. ಅದನ್ನು ಒಳಗಡೆ ಜೀರ್ಣಿಸಿಕೊಂಡು ನಂತರ ನಿಮ್ಮ ಅಭಿಪ್ರಾಯವನ್ನು ನಿಧಾನವಾಗಿ ಮಂಡನೆ ಮಾಡಿ. ಆ ತಾಳ್ಮೆಯಿಂದ ನಾವು ಯಾವಾಗ ಇರ್ತೇವೆ ಆಗ ಮಾತ್ರ ನಾವು ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಅಥವಾ ಒಂದು ಅಗ್ರಿಮೆಂಟ್ಗೆ ಬರೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದು ಜಗಳ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಮೌನ ಮತ್ತು ಮಾತಿನ ನಡುವೆ ನಾವು ಒಂದು ಬ್ಯಾಲೆನ್ಸ್ ಅನ್ನ ಇಟ್ಟುಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.